Exercise 10.1 from the Heron's chapter, Heron's formula, class 9. ಸೊ ಫಸ್ಟ್ ಕ್ವಶನ್. ಆ್ಯಕ್ಚುಲಿ ಕ್ವಶನ್ ನೋಡಿದ ತಕ್ಷಣ ಭಯ ಬೀಳ್ಬೇಡಿ. ಕ್ವಶನ್ ಎಷ್ಟು ಟಫ್ ಇರುತ್ತೋ ಆನ್ಸರ್ ಅಷ್ಟು ಈಸಿ ಆಗಿರುತ್ತೆ. ಯಾವಾಗಲೂ ಕ್ವಶನ್ ಚಿಕ್ಕದಿದ್ರೆ ಆನ್ಸರ್ ತುಂಬ ಟಫ್ ಇರುತ್ತೆ. ಸೊ ಎ ಟ್ರಾಫಿಕ್ ಸಿಗ್ನಲ್ ಬೋರ್ಡ್ ಇಂಡಿಕೇಟಿಂಗ್ ಎ ಸ್ಕೂಲ್ ಅಹೆಡ್ ಇಸ್ ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ವಿತ್ ಸೈಡ್ ಎ. ಫೈಂಡ್ ದ ಏರಿಯಾ ಆಫ್ ದ ಸಿಗ್ನಲ್ ಬೋರ್ಡ್ ಯೂಸಿಂಗ್ Heron's formula. If its perimeter is 180 cm, what will be the area of the signal board? ಸೊ ನಾವು ಸಿಗ್ನಲ್ ಕ್ರಾಸ್ ಮಾಡಬೇಕಾದ್ರೆ ಅಥವಾ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹಾಕಿರ್ತಾರಲ್ವ, ಈಗ ಸ್ಕೂಲ್ ಇದರಲ್ಲಿ ಸ್ಕೂಲ್ ಇದೆ ಅಂತ, ಮತ್ತು ಸ್ಪೀಡ್ ಕಟ್ ಇದ್ದರೆ ಸ್ಪೀಡ್ ಕಟ್ ಇದೆ ಅಂತ. ಸೊ ಆ ಥರ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಮೇಲೆ ಸ್ಕೂಲ್ ಹೆಡ್ ಅಂತ ಬರೆದಿದ್ದಾರೆ. ಅದ್ರ ಸೈಡ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಎ ಈಕ್ವಿಲ್ಯಾಟ್ರಲ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಾಗಾದರೆ ಒಂದು ಸೈಡ್ ಎ ಅಂದರೆ ಇನ್ನೆರಡು ಸೈಡು ಎ ಅಲ್ವಾ? ಸೊ ಡಯಾಗ್ರಾಮ್ ಈ ರೀತಿ ಬರ್ಕೊಂಡಿದ್ದೀವಿ. ನಮಗೆ Heron's ಫಾರ್ಮುಲಾ ಗೊತ್ತು. ಏನು Heron's ಫಾರ್ಮುಲಾ? ಇದು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಇಲ್ಲಿ ನಮಗೆ ಸೈಡ್ ಬೇಕು ಮತ್ತು ಎ ಬಿ ಸಿ ಬೇಕು. ಒಂದೇ ಸೈಡ್ ಕೊಟ್ಟಿರೋದು ಅಲ್ವಾ? ಈಗ ನಾವು ಪೆರಿಮೀಟರ್ ಆಫ್ ದ ಸಿಗ್ನಲ್ ಬೋರ್ಡ್ ಕೊಟ್ಟಿದ್ದಾರೆ, ದಟ್ ಈಸ್ 180. ಆಗ ನಾವು ಪೆರಿಮೀಟರ್ ಆಫ್ ದ ಸಿಗ್ನಲ್ ಬೋರ್ಡ್ ಅಂದರೆ ಪೆರಿಮೀಟರ್ ಎಷ್ಟಿದೆಯೋ, ಇವಾಗ ನಾವು ಏರಿಯಾ ಆಫ್ ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಅಂದರೆ ಏನು ಮಾಡ್ತೀವಿ? ಎಲ್ಲ ಸೈಡ್ಸು ಆ್ಯಡ್ ಮಾಡ್ತೀವಿ ಅಲ್ವಾ? ಅದೇ ಅಲ್ವಾ ಪೆರಿಮೀಟರ್ ಅಂದರೆ. ಸೊ ಆವಾಗ ಎ ಪ್ಲಸ್ ಎ ಪ್ಲಸ್ ಎ ಈಕ್ವಲ್ಸ್ ಟು 180 ಅಂತ ಬರ್ಕೊಂಡ್ರು. ಈ ಮೂರು ಆ್ಯಡ್ ಮಾಡಿದ್ರೆ 3a ಬರುತ್ತೆ. 180 ಏನ ಎಲ್ಲೇ ಇಟ್ಕೊಂಡು 3ನ ಇಲ್ಲಿ ಶಿಫ್ಟ್ ಮಾಡಿ ಕೆಳಗಡೆ ಬರುತ್ತೆ. ಸೊ 3 1s 3 6 18 3 0s 0. ಸೊ ವಾಟ್ ಈಸ್ ದ ಸೈಡ್ ಎ? 60. ಅಂಡರ್ಸ್ಟುಡ್ ಆಯ್ತಲ್ಲ? ಸೊ ನಮಗೆ ಎ ಬಂತು. ಸೊ ಒಂದು ಸೈಡ್ 60 ಅಂದರೆ ಎಲ್ಲ ಸೈಡು 60 ಅಲ್ವಾ? ಹಾಗಾದರೆ ಇವಾಗ ನಮಗೆ ಎ ಸಿಕ್ತು, ಬಿ ಸಿಕ್ತು, ಸಿ ಸಿಕ್ತು. ಇವಾಗ ನಮ್ಗೆ ಬೇಕಾಗಿರೋದು ಎಸ್ಗೆ ಒಂದು ಫಾರ್ಮುಲಾ ಇದೆ, ಪೆರಿಮೀಟರ್ ಡಿವೈಡೆಡ್ ಬೈ 2. ಪೆರಿಮೀಟರ್ ಎಷ್ಟಪ್ಪ? 180. ಸೊ 180 ಡಿವೈಡೆಡ್ ಬೈ 2, ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 90 ಸಿಕ್ತು. ಇನ್ನೇನು Heron's ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 90 ಮೈನಸ್ 60 ಬಿ 60 ಸಿ 60. 90 ಮೈನಸ್ 60 ಇಸ್ 30, 90 ಮೈನಸ್ 60 ಇಸ್ 30, 90 ಮೈನಸ್ 60 ಇಸ್ 30. ಸೊ ಇಲ್ಲಿ ನಾನು 3 3s 900, ಐ ಮೀನ್ 3 3s 9, 2 zeros ಆ್ಯಸ್ ಇಟ್ ಈಸ್. ಇದು ಗೊತ್ತಲ್ಲ ಮಲ್ಟಿಪ್ಲಿಕೇಶನ್. ಸೊ ಈ ಥರ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, ನಾನು 90 ಇಂಟು 900ನ ಮಲ್ಟಿಪ್ಲೈ ಮಾಡಿದ್ದೀನಿ. ಆಗ ಇಷ್ಟು ಸಿಕ್ತು. ಯಾಕೆ ನಾನು ಇದನ್ನು ಮಾತ್ರ ಮಲ್ಟಿಪ್ಲೈ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಮತ್ತು ನಾನಿಲ್ಲಿ 8100 ಇಂಟು 10 ಇಂಟು 10 ಇಂಟು 3, ಯಾಕೆಂದರೆ ನನಗೆ ಇದು 90 ಸ್ಕ್ವೇರ್ ರೂಟ್ ಈಕ್ವಲ್ಸ್ ಟು ನಮಗೆ 8100 ಬರುತ್ತೆ. ಸೊ ದಟ್ಸ್ ವೈ ಐ ರೋಟ್ ಲೈಕ್ ದಿಸ್. ಆ್ಯಂಡ್ 10 ಇಂಟು 10 10 ಸ್ಕ್ವೇರ್ ಇಂಟು 3. ಓಕೆ, ಆಮೇಲೆ ಸ್ಕ್ವೇರ್ ರೂಟು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಅಷ್ಟೇ, ನಾವು ಇದನ್ನು ಎರಡನ್ನೂ ಆಚೆ ಬರುತ್ತೆ. ಸೊ ಆನ್ಸರ್ ಇಸ್ 900 ಸ್ಕ್ವೇರ್ ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್.